ಹಾಯ್, ಫೆಬ್ರವರಿ 4ಗೆ ನಡೆದಂತಹ ಥರ್ಡ್ ಶಿಫ್ಟ್ ಜಿ ಕೆ ಕ್ವಶನ್ ಪೇಪರನ್ನು ಅನಲೈಸಸ್ ಮಾಡೋಣ. ಅದರೊಳಗಡೆ ಫಸ್ಟ್ ಕ್ವಶನ್, ವಾಟ್ ಈಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಮ್ಯಾನ್ಮಾರ್? ಮ್ಯಾನ್ಮಾರ್ದ ಅಫಿಷಿಯಲ್ ಲ್ಯಾಂಗ್ವೇಜ್ ಏನು ಅಂತೇಳಿಂದ ಕ್ವಶನ್ ಕೇಳಿದ್ದಾರೆ. ಅಧಿಕೃತ ಭಾಷೆ ಅಂತೇಳಿಂದ ಇದು ಮ್ಯಾನ್ಮಾರ್ದ ಅಧಿಕೃತ ಭಾಷೆ ಬರ್ಮೀಸ್ ಬರ್ತದ. ಆ್ಯಂಡ್ ಮ್ಯಾನ್ಮಾರ್ದ ಮೊದಲಿನ ಹೆಸರು ಆಗಿರ್ತದ ಬರ್ಮಾ. ಆ್ಯಂಡ್ ಇದು 1989 ಇದನ್ನು ಹೆಸರನ್ನು ಚೇಂಜ್ ಮಾಡಿರ್ತಾರೆ. ಆ್ಯಂಡ್ ಈಗನೂ ಕೂಡ ಭಾಳಷ್ಟು ನೇಮ್ ಸಲುವಾಗಿ ಡಿಸ್ಪ್ಯೂಟ್ ಇರುವಂಥದ್ದು. ಆ್ಯಂಡ್ ಇದು ಮ್ಯಾನ್ಮಾರ್ ಎಲ್ಲಿ ಬರ್ತದೆ ಅಂತಂದ್ರೆ ಇದು ಇಂಡಿಯಾ ಈಸ್ಟರ್ನ್ ಕಡೆ, ಓಕೆ, ಇಂಡಿಯಾದ ಸೈಡ್ ಮ್ಯಾನ್ಮಾರ್ ಬರುವಂಥದ್ದು. ಅದಕ್ಕೆ ಸೈಡ್ ಥೈಲ್ಯಾಂಡ್ ಬರ್ತದೆ, ಚೈನಾಸ್ ಬರ್ತದೆ, ಈ ರೀತಿ. ಓಕೆ, ಮ್ಯಾನ್ಮಾರ್ದ ಅಫಿಷಿಯಲ್ ಲ್ಯಾಂಗ್ವೇಜ್ ಬರ್ಮೀಸ್. ಓಕೆ, ನೆಕ್ಸ್ಟ್ ಕ್ವಶನ್, ದ್ವರಂ ವೆಂಕಟಸ್ವಾಮಿ ನಾಯ್ಡು, ಓಕೆ, ಫಾಲೋಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಹೆಸರಾದಂಥವ್ರು ಅಥವಾ ಸಂಬಂಧಿಸಿದವರು ಅಂತಂದು ಕ್ವಶನ್ ಅದ. ಅದರೊಳಗಡೆ ಅದು ವಯಲಿನಿಸ್ಟ್ ಅಥವಾ ಪಿಟೀಲು ವಾದಕ. ಆ್ಯಂಡ್ ಇವರು ದ್ವರಂ ವೆಂಕಟಸ್ವಾಮಿ ಅವರು, ಇವರಿಗೆ ಒಂದು ಯೂನಿವರ್ಸಿಟಿದಿಂದ ಕಲಾ ಪ್ರಪೂರ್ಣ ಅಂತೇಳಿದ ಒಂದು ಬಿರುದನ್ನು ಕೂಡ ಕೊಟ್ಟಿರ್ತಾರೆ. ಅದಾದ ನಂತರ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ 1953 ಒಳಗಡೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕದ. ಅದಾದ ನಂತರ ಇಂಡಿಯನ್ ಗೌರ್ಮೆಂಟಿಂದ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ಕದ 1957 ಒಳಗಡೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹೂ ಇಸ್ ದಿ ಕರೆಂಟ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು? ಓಕೆ, ತಮಿಳ್ನಾಡುದ ಚೀಫ್ ಮಿನಿಸ್ಟರ್ ಯಾರಾಗಿದ್ದಾರೆ ಅಂತಂದ್ರೆ ಎಂ.ಕೆ. ಸ್ಟಾಲಿನ್. ಎಂ.ಕೆ. ಸ್ಟಾಲಿನ್ ಅವರು ಯಾವ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು ಅಂತಂತಂದ್ರೆ DMK ಪಕ್ಷಕ್ಕೆ ಸಂಬಂಧಪಟ್ಟವರು. DMK ದ್ರಾವಿಡ ಮುನ್ನೇತ್ರ ಕಜಗಂ ಅಂತೇಳಿ ಹತ್ರದ ಲಾಂಗ್ ಫಾರ್ಮ್ ಇರುವಂಥದ್ದು. ಇದು ತಮಿಳ್ನಾಡು ಕರೆಂಟ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಸೈಜ್ ಆಫ್ ಬಾಸ್ಕೆಟ್ಬಾಲ್ ಕೋರ್ಟ್ ಅಂತಂದ್ರೆ ಒಂದು ಬಾಸ್ಕೆಟ್ಬಾಲ್ದ ಒಂದು ಇದ್ರದ್ದು ಸೈಜ್ ಎಷ್ಟು ಅಂತಂದು ಕೇಳಿದಾರೆ. ಆ್ಯಂಡ್ ಇದು ಒಟ್ಟು ಉದ್ದ 28 ಮೀಟರ್ ಇರ್ತದೆ. ಆ್ಯಂಡ್ ಅಗಲ ಇರ್ದಿದ್ರೆ 15 ಮೀಟರ್, ಅಗಲ 15 ಮೀಟರ್ ಮತ್ತು ಉದ್ದ 28 ಮೀಟರ್ ಆಗಿರ್ತದೆ. ಅದನ್ನು 14 ಮೀಟರ್ ಮತ್ತು 14 ಮೀಟರ್ ಆಗಿ ಡಿವೈಡ್ ಮಾಡಿರ್ತಾರೆ. ಇದು ಬಾಸ್ಕೆಟ್ಬಾಲ್ ಕೋರ್ಟ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಫೌಂಡರ್ ಆಫ್ ದಿ ಮೌರ್ಯನ್ ಡೈನಾಸ್ಟಿ ಅಂತಂದು ಕೇಳಿದಾರೆ. ಮೌರ್ಯನ್ ಡೈನಾಸ್ಟಿಗೆ ಸಂಬಂಧಪಟ್ಟಂತಹ ಕ್ವಶನನ್ನು ಕೇಳಿದಾರೆ. ಮೌರ್ಯನ್ ಡೈನಾಸ್ಟಿದ ಮೊದಲು ಫೌಂಡರ್ ಅಥವಾ ಸ್ಥಾಪಕ ನಾವು ಚಂದ್ರಗುಪ್ತ ಮೌರ್ಯ. ಓಕೆ, ಈ ಚಂದ್ರಗುಪ್ತ ಮೌರ್ಯ ಧನಾನಂದ ಅನ್ನುವಂಥ ಒಂದು ರಾಜನ, ಓಕೆ, ಇವರು ನಂದ ಒಂದು ವಂಶದ ಧನಾನಂದನನ್ನ ಸೋಲಿಸ್ತಾನ. ಅದು ಎಷ್ಟರೊಳಗಡೆ ಅಂತಂದ್ರೆ ಬಿಫೋರ್ ಕ್ರೈಸ್ತ ಎರಾ 322 BCE ಅವರನ್ನು ಸೋಲಿಸಿ ಅವಾಗ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೆಲವೊಂದಿಷ್ಟು ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಇನ್ನೂ ಕೂಡ ಇನ್ನು ನೆಕ್ಸ್ಟ್ ಇದ್ರೊಳಗಡೆ ಬರಬಾದಂತಹ ಕೆಲವೊಂದಿಷ್ಟು ಕ್ವಶನ್ಗಳನ್ನ ನೋಡ್ರಿ. ಆ್ಯಂಡ್ ಹೂ ವಾಸ್ ದಿ ಗ್ರೇಟೆಸ್ಟ್ ರೂಲರ್ ಆಫ್ ದಿ ಮೌರ್ಯನ್ ಡೈನಾಸ್ಟಿ ಅಂತಂದ್ರೆ ಅದು ಎಂಪರರ್ ಅಶೋಕ. ಅಶೋಕ ಯಾಕೆ ಅಷ್ಟು ಫೇಮಸ್ ಆಗ್ತಾನಂತಂದ್ರೆ ಒಂದು ಕಳಿಂಗ ಅನ್ನುವಂಥ ಒಂದು ಯುದ್ಧವನ್ನು ಗೆದ್ರೂ ಕೂಡ ಅದಾದ ನಂತರ ಆ ಒಂದು ಮುಂದೆ ಯಾವುದೇ ಯುದ್ಧವನ್ನು ಮಾಡಂಗಿಲ್ಲ ಅಂತೇಳಿ ಅಂದ ಕೆಲವೊಂದಿಷ್ಟು ಒಂದು ಧಮ್ಮ ಅನ್ನುವಂಥ ಒಂದು ಪ್ರಚಾರಕ್ಕೆ ಅಂದ ಒಂದು ಶಾಂತಿ ಪ್ರಚಾರಕ್ಕಾಗಿ ಅವನ ಯುದ್ಧವನ್ನು ಎಲ್ಲ ತೊರಿತಾನ. ಅದಕ್ಕಾಗಿ ಅಷ್ಟೊಂದು ಫೇಮಸ್ ಆಗಿ ಮೌರ್ಯನ್ ಎಂಪರರ್ದೊಳಗಡೆ ಅಶೋಕ ಭಾಳಷ್ಟು ಫೇಮಸ್ ಆಗಿರ್ತಾನೆ. ಓಕೆ, ನೆಕ್ಸ್ಟ್ ಅದು ಮೌರ್ಯನ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದನ್ನು ಸೆಕೆಂಡ್ ರೂಲರ್ ಆಫ್ ದಿ ಮೌರ್ಯನ್ ಡೈನಾಸ್ಟಿ ಅಂತಂದ್ರೆ ಬಿಂದುಸಾರ ಮೌರ್ಯನ್ ಸೆಕೆಂಡ್ ರೂಲರ್. ಓಕೆ, ಲಾಸ್ಟ್ ರೂಲರ್ ಮೌರ್ಯನ್ ಡೈನಾಸ್ಟಿದ ಬೃಹದ್ರಥ ಲಾಸ್ಟ್ ರೂಲರ್ ಮೌರ್ಯನ್ ಎಂಪೈರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ, ಈ ಮೌರ್ಯ ಎಂಪೈರ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈಗಾಗಲೇ ಹೇಳಿರೋದು 322 BCE. ಓಕೆ, ಆ್ಯಂಡ್ ನೆಕ್ಸ್ಟ್
ಇನ್ ವಿಚ್ ಸ್ಟೇಟ್ ಬಸಂತ ಪಂಚಮಿ ಸೆಲೆಬ್ರೇಟೆಡ್ ಅಂತಂದಾಗ ಈ ಬಸಂತ ಪಂಚಮಿ ಅನ್ನುವಂಥದ್ದು ಭಾಳಷ್ಟು ಸ್ಟೇಟ್ಗಳೊಳಗಡೆ ಸೆಲೆಬ್ರೇಟ್ ಮಾಡ್ತಾರೆ. ಅದರೊಳಗಡೆನೂ ಕೂಡ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದೊಳಗಡೆ ಸೆಲೆಬ್ರೇಟ್ ಮಾಡ್ತಾರೆ. ಆಪ್ಷನ್ ಇರುವಂಥದ್ದು ಪಂಜಾಬ್ ಮತ್ತು ಹರಿಯಾಣದೊಳಗಡೆ ಆಚರಣೆ ಮಾಡ್ತಾರಂತಂದು ಆಪ್ಷನ್ ಅದ. ಆಪ್ಷನ್ ಯಾವ ರೀತಿ ಇರ್ತೈತಿ ಆ ರೀತಿ ಆಯ್ಕೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಜುನಾಗಢ್ ಇನ್ಸ್ಕ್ರಿಪ್ಷನ್ ಆಫ್ ರುದ್ರ ದಮನ ಲೊಕೇಟೆಡ್. ಓಕೆ, ಈ ಜುನಾಗಢ್ ಇನ್ಸ್ಕ್ರಿಪ್ಷನ್ ಅನ್ನುವಂಥದ್ದು ರುದ್ರ ದಮನ ಅನ್ನುವಂಥ ಒಂದು ಒಬ್ಬ ರಾಜ ಏನು ಮಾಡಿರ್ತಾನೆ ಅದನ್ನು ಕೆತ್ತಿಸಿರ್ತಾನೆ. ಓಕೆ, ಈ ಒಂದು ರುದ್ರ ದಮನ ರಾಜ ಯಾರಪ್ಪ ಅಂತಂದ್ರೆ ಕ್ಷಾತ್ರಪ ವಂಶದ ರಾಜ ಆಗಿರ್ತಾನೆ. ಓಕೆ, ಇದು ಪಶ್ಚಿಮ ಕಡೆ ಬರುವಂತಹ ರಾಜ. ಆ್ಯಂಡ್ ಇದು ಕ್ವಶನ್ ಏನಂತಂದ್ರೆ ಎಲ್ಲಿ ಇರುವಂಥದ್ದು ಅಂತೇಳಿಂದ. ಓಕೆ, ಇದು ಗುಜರಾತ್ದ ಒಂದು ಗಿರ್ನಾರ್ ಹಿಲ್. ಓಕೆ, ಗಿರ್ನಾರ್ ಹಿಲ್ ನಿಯರ್ ಈ ಒಂದು ಶಾಸನ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಗವರ್ನರ್ ಅಪಾಯಿಂಟ್ ಆಗ್ಬೇಕಂತಂದ್ರೆ ಕ್ವಾಲಿಫಿಕೇಶನ್ ಏನೇನು ಇರ್ತಾವಂತೇಳಿ. ಕ್ವಾಲಿಫಿಕೇಶನ್ ಏನು ಅವರು ಎಲಿಜಿಬಲ್ ಇರ್ಬೇಕು, ಎಲಿಜಿಬಲ್ ಆಗ್ಬೇಕಂದ್ರೆ ಏನೇನು ಕ್ವಾಲಿಫೈ ಇರ್ಬೇಕಂತಂದ್ರೆ ಇವರು ಮೇನ್ ಅಂತಂದ್ರೆ 35 ವರ್ಷ ಆಗಿರ್ಬೇಕ್ರೆ. ಆ್ಯಂಡ್ ಅದಾದ ನಂತರ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಸಿಟಿಜನ್ ಪೌರತ್ವವನ್ನು ಹೊಂದಿರಬೇಕು. ಅದಾದ ನಂತರ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಗಳು ಬರ್ತಾವೆ. ಹೈಯೆಸ್ಟ್ ಯಾವುದೋ ಒಂದು ಆಫೀಸ್ದೊಳಗಡೆ ಅವರು ಹೈಯೆಸ್ಟ್ ಇದ್ರೊಳಗಡೆ ಪೊಸಿಷನ್ದೊಳಗಡೆ ಇರಬಾರ್ದು ಅನ್ನುವಂಥದ್ದು ಕೆಲವೊಂದಿಷ್ಟೆಲ್ಲ ಬರ್ತಾವೆ. ಓಕೆ, ಮೇನ್ ಇವು 2 ಪಾಯಿಂಟ್ಗಳಲ್ಲಿ ಬರ್ತಾವೆ. ಆ್ಯಂಡ್ ನೆಕ್ಸ್ಟ್ ರೇನ್ಬೋ ರೆವಲ್ಯೂಷನ್ ಅನ್ನುವಂಥದ್ದು. ರೇನ್ಬೋ ರೆವಲ್ಯೂಷನ್ ಅಂತಂದ್ರೆ ಮಳೆಬಿಲ್ಲು ಕ್ರಾಂತಿ. ಓಕೆ, ಈ ಮಳೆಬಿಲ್ಲು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಅಂತೇಳಿದ ಕ್ವಶನ್ ಅದ. ಅದು ಅಗ್ರಿಕಲ್ಚರಲ್ ಇಂಡಸ್ಟ್ರಿಗೆ. ಓಕೆ, ಅಗ್ರಿಕಲ್ಚರಲ್ ಇಂಡಸ್ಟ್ರಿ ಅಂತಂದ್ರೆ ಓನ್ಲಿ ನಮ್ದು ಒಂದು ಬೆಳೆಗಳನ್ನ ಬೆಳೆಯೋದಂತಂದು ಅಷ್ಟು ಬರೋಂಗಿಲ್ಲ. ಇದು ಭಾಳಷ್ಟು ವೈಡ್ ರೇಂಜ್ ಬರ್ತದೆ. ಓಕೆ, ಭಾಳಷ್ಟು ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂತಂದ್ರೆ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತಂಗ ಭಾಳಷ್ಟು ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟದ್ದು ಅಗ್ರಿಕಲ್ಚರಲ್ ಇಂಡಸ್ಟ್ರಿಗೆ. ಆ್ಯಂಡ್ ಅದು ರೇನ್ಬೋ ರೆವಲ್ಯೂಷನ್ಗೆ ಸಂಬಂಧಪಟ್ಟದ್ದಾಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇಟ್ ಕಾಲ್ಡ್ ನಾಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಎನಿ ಪೊಲಿಟಿಕಲ್ ಆರ್ ಐಡಿಯಾಲಜಿಕಲ್ ಗ್ರೂಪ್. ಇವಾಗ ನಮ್ಮ ಇದ್ರೊಳಗಡೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಇರಲಿ, ಅದರದೇ ಆದಂತಹ ಐಡಿಯಾಲಜಿ ಅಂತೇಳಿಂದ ಒಂದು ಫ್ರೇಮ್ ಮಾಡ್ತಾರೆ. ಅದರದೇ ಆದಂಥ ಒಂದು ಪೊಲಿಟಿಕಲ್ ಏನು ಯಾವುದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದೆಲ್ಲ ಐಡಿಯಾ ಇರ್ತದೆ. ಆ ಐಡಿಯಾಲಜಿಕಲ್ ಯಾವುದೇ ಐಡಿಯಾಲಜಿಕಲ್ಗೆ ಸಂಬಂಧ ಇರದೇ ಇರೋದಕ್ಕೆ ನಾವು ನ್ಯೂಟ್ರಲ್ ಅಂತಂದು ಕರಿತೇವೆ. ಸಂಬಂಧ ಇರದೋದಕ್ಕೆ ಓಕೆ ತಟಸ್ಥ ಅಂತಂದು ಕರಿತೇವೆ ಕನ್ನಡದೊಳಗಡೆ. ಆ್ಯಂಡ್ ನೆಕ್ಸ್ಟ್, ಹೂ ಇಸ್ ದಿ ಟೂರಿಸಂ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ 2024? 2024 ಟೂರಿಸಂ ಅಥವಾ ಪ್ರವಾಸೋದ್ಯಮ ಸಚಿವರು ಓಕೆ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಏನಾಗಿರ್ತಾರ ಟೂರಿಸಂ ಮಿನಿಸ್ಟರ್ ಆಗಿರ್ತಾರ 2024 ಒಳಗಡೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಒಂದು 2021 ಒಂದು ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ಅಂತಂದು ಮಾಡ್ತಾರೆ. ಓಕೆ, ಇದು ಫಿಟ್ ಇಂಡಿಯಾ ಅನ್ನುವಂಥದ್ದು 2019 ಸ್ಟಾರ್ಟ್ ಆಗಿರುವಂಥದ್ದು. ಈ 2019 ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದು ಏನಪ್ಪ ಅಂತಂದರೆ ಏನು ಪ್ರಮೋಟ್ ಮಾಡೋಕ್ಕಂತಂದ್ರೆ ಫಿಟ್ನೆಸ್ಸನ್ನು ಪ್ರಮೋಟ್ ಮಾಡಲಿಕ್ಕೆ, ಅಥವಾ ಒಂದು ಕ್ರಿಯೇಟಿವಿಟಿ ಅಥವಾ ಒಂದು ಭಾಳಷ್ಟು ಲೇಜಿನೆಸ್ಸನ್ನು ದೂರ ಮಾಡಲಿಕ್ಕೆ ಒಂದು ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ಅಂತಂದೇಳಿ ಲಾಂಚ್ ಮಾಡ್ತಾರೆ. ಯಾರಂತಂದ್ರೆ ಅನುರಾಗ್ ಸಿಂಗ್ ಥಾಕೂರ್ ಅವರು. ಅದು ಯಾವ ಇದ್ರೊಳಗಡೆ ಅಂತಂದು ಕ್ವಶನ್ ಕೇಳಿದಾರೆ 2021 ಇದು ಎಕ್ಸಾಕ್ಟ್ಲಿ 2.0 2021 ನಡೆದಿರೋಂಥದ್ದು. ಆ್ಯಂಡ್ ಸ್ಟಾರ್ಟ್ ಆಗಿದ್ದು 2019. ಆ್ಯಂಡ್ ಇದು ಮೇನ್ಲಿ ಅಂತಂದ್ರೆ ಒಂದು 2.0 ಇರುವಂಥದ್ದು ಗಾಂಧೀಜಿಯವರ 151ನೇ ಬರ್ತ್ ಆ್ಯನಿವರ್ಸರಿಗೆ ಇದನ್ನು ಒಂದು ಪ್ರಮೋಟ್ ಅಥವಾ ಸೆಲೆಬ್ರೇಟ್ ಮಾಡಿರ್ತಾರೆ. ನೆಕ್ಸ್ಟ್, which of these powers is above the governor which the governor cannot do ಅಂತೇಳಿ. ಗವರ್ನರ್ಗೆ ಯಾವ ಒಂದು ಅಧಿಕಾರಗಳು ಇರೋದಿಲ್ಲ ಅಂತೇಳಿ ಕ್ವಶನ್ ಕೇಳಿದಾರ. ಓಕೆ, ಗವರ್ನರ್ ಒಂದು ಡಿಪ್ಲೊಮ್ಯಾಟಿಕ್ ಮಿಲಿಟರಿ ಪವರ್ಸ್ಗಳನ್ನು
ಹೊಂದಿರೋದಿಲ್ಲ ಅಂತೇಳಿ ಅಂದ. ಓಕೆ, ಈ ಡಿಪ್ಲೊಮೆಟಿಕ್ ಮಿಲಿಟರಿ ಪವರ್ಸ್ಗಳನ್ನು ಹೊಂದಿರೋರು ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಅವ್ರ ಹತ್ರ ಈ ಪವರ್ಸ್ಗಳ ಇರ್ತಾವ. ಇದಿಷ್ಟು ಮೂರನೇ ಶಿಫ್ಟ್ದೊಳಗಡೆ ಕೇಳಿರುವಂತಹ ಕ್ವಶನ್ಗಳು ಆಗಿರ್ತಾವ. ಆ್ಯಂಡ್ ಡೈಲಿ ಕ್ವಶನ್ಸ್ ಸಲುವಾಗಿ ಡೈಲಿ ಜಿ ಕೆ ಕ್ವಶನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಅಥವಾ ರೀಸನಿಂಗ್, ಇಂಗ್ಲೀಷ್ ಯಾವುದೇ ಕ್ವಶನ್ಗಳ ನಮ್ಮ ಯೂಟ್ಯೂಬ್ ಕೈಟ್ ದ ಸ್ಟಡಿ ಚಾಯ್ಸ್ ಯೂಟ್ಯೂಬ್ ಚಾನಲ್ದೊಳಗಡೆ ರೆಗ್ಯುಲರ್ ಆಗಿ ಬಿಡಿಸ್ತಾ ಇರ್ತೀವಿ. ಮತ್ತು ಏನೋ ಒಂದು ಪ್ರಾಬ್ಲಮ್ಸ್ ಅಥವಾ ಏನಾದರೂ ಇತ್ತಂದ್ರೂ ಕೂಡ ಕ್ವೈರಿ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.